ಅಡುಗೆ ಮಾಡಿ ನಿಂಗೆ ಬಾರಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ನಾನು ಮಾರ್ನಿಂಗಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ, ಸಂಜೆ ಈವ್ನಿಂಗ್ ಆಲ್ರೆಡಿ 6:30 7 o'clock ಆಗಿತ್ತು, ಆವಾಗಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಂಜೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ವೆದರ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ದಾಸವಾಳ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಆ್ಯಂಡ್ ಮೆಹಂದಿ ಕೂಡ ಹಚ್ಚಿಸ್ಕೊಂಡಿದ್ದೀನಿ. ಧನು ಇದ್ದಾಳಲ್ವ, ಅವಳು ಮೆಹಂದಿ ಎಲ್ಲ ಹಚ್ಚಿ ಎಲ್ರಿಗೂ ಕೈಗೂ ನೈಲ್ ಪಾಲಿಶ್ ಎಲ್ಲ ಹಾಕಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ವೆದರ್ ತುಂಬ ಚೆನ್ನಾಗಿತ್ತು. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ, ಕೆಲವೊಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಬೇಕು ಅಂತ ಅನ್ಕೋತೀನಿ. ಅದು ಹೆಂಗಾದರೂ ಆಗೋಗ್ಲಿ 3 days ಆಗಿಬಿಟ್ಟಿರುತ್ತೆ, ಅದು ಹೆಂಗೆ ಅಂತ ನನಗೂ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಮಾವ ಇವರು ಅಲ್ಲಿ ಕುರಿ ಮರಿ ಆಡ್ ಮರಿ ಎಲ್ಲ ಇತ್ತು, ಅದಕ್ಕೇನೋ ಬಿಸ್ಕೆಟ್ಸ್ ಎಲ್ಲ ತಿನ್ನಿಸ್ತಾ ಇದ್ರು, ಅದಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಈಗ ನಾವು ವಿಡಿಯೋ ಮಾಡ್ಬಿಟ್ಟು ನಾವು ಹಾಕ್ತಾವೆ. ನಿಮ್ಮಮ್ಮ ನನ್ನ ಮಗ ಏನು ಮಾಡಿದ್ರು ಒಟ್ಟಾಕ ಅಂತ ಇಲ್ಲ, ಒಟ್ಟಿಗೆ ಹಾಕ ಹೊಟ್ಟೆ ಪಾಠ ಕೊಡಿಯಮ್ಮ, ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನೊಂದು ಮಿದ್ದಂತ ನೋಡ್ತಿದ್ದು ಅದೇ ಅಪ್ಪ ಏನೇನೋ ಮಾಡೋದಕ್ಕಮ್ಮ. ಅಪ್ಪ ಇದೆಲ್ಲ అదే కొన్సలు ಹಾಕ್ತಾము 3 ಸಲ ಜಾಸ್ತಿನೇ ಹಾಕ್ತೀರಿ, ಅದಕ್ಕೂ ಬಿಟ್ಟತ್ತೀನಿ ನಾನು ನೋಡೋದಿನ ಬಿಟ್ಟದ ಸ್ಪೂನ್ ಇದೀನಿ ಅಂತ ಕೇಳ್ತೀನಿ ಅದಿ ಸ್ಪೂನ್ ಇದು ಒಳಗಡೆ ನನಗೆ ಈಗ ಇಷ್ಟಾಗಲೇ ಇಷ್ಟು ಸ್ಪೂನ್ ಅದು ಇರ್ದೇನಿಲ್ಲ ಲಪ್ಪ ಆಗ್ತಿದ್ದ ಶ್ರೀನಿವಾಸನ ನೋಡ್ಲಿ. ಏನಪ್ಪ ಅಂದರೆ ನಮ್ಮ ಮಾವ ಅವಾಗವಾಗ ವೀಡಿಯೋಸ್ನ ಮಾಡ್ತಾ ಇರ್ತಾರೆ, ಮನೇಲೇನಾದರೂ ಬೇಜಾರಾದಾಗ ಜೋಕ್ಸ್ಗೆ. ಆ ವೀಡಿಯೋಸ್ನ ನೋಡ್ಬಿಟ್ಟು ಇರಲಿ ಅಂತ 1-2 ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅಷ್ಟೇ. ನಾವು ನಂಜನಗೂಡಿಗೆ ಹೋಗಬೇಕಿತ್ತು, ಬಟ್ ನಾವು ಈ ವೀಕ್ ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ವೀಕ್ ಹೋಗ್ತೀವಿ. ಆದರೆ ನಮ್ಮ ಮಾವನೇ ನಾವು ಇರೋ ಕಡೆ ಬಂದಿದ್ದರು, 1-2 ದಿನ ಹೋದ್ರು, ಬೆಳಿಗ್ಗೆ ಹೋದ್ರು. ಈ ವಿಡಿಯೋ ನಿನ್ನೆ ಮೊನ್ನೆದು ಇವಾಗ ಹಾಕ್ತಾಯಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಹಂಗೆ ವಾಕ್ ಮಾಡ್ತಾ ಇದ್ವಿ, ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ನಾವು ಇಲ್ಲಿರ್ತೀನಿ ಬನ್ನಿ, 2 ನಿಮಿಷ ಮಣ್ಣಿಗಿನ ತಗತ್ತಿರ್ತೀನಿ, ನೋಡ್ತೀವಿ ಹೋಗಿ ಅಮ್ಮ. ಇದು ಏನಪ್ಪ ಅಂದರೆ ನಮ್ಮ ಮಾವ BR ಹಿಲ್ಸ್ಗೆ ಹೊರಟಿದ್ರು, ನಾವು ಹೋಗೋ ಪ್ಲ್ಯಾನಲ್ಲೇ ಇರಲಿಲ್ಲ. ಆದರೆ ನನ್ನ ಹಸ್ಬೆಂಡು ಅವರು ಹೊರಡೋ ಟೈಮಲ್ಲಿ ಅವ್ರಿಗೂ ಹೋಗಬೇಕು ಅಂತ ಅನಿಸಿ ಅವ್ರ ಡ್ಯೂಟಿಗೂ ಕೂಡ ರಜೆ ಹಾಕಿರಲಿಲ್ಲ. ಸಡನ್ನಾಗಿ ಡ್ಯೂಟಿಗೆ ರಜೆ ಹಾಕಿ ಇಬ್ಬರು ಹೊರಟ್ವಿ. ನಾವು ಒಂದು ಅರ್ಧ ಗಂಟೆಲಿ ರೆಡಿಯಾಗಿದ್ದೀವಿ, ದೇವ್ರ ಪೂಜೆನೆಲ್ಲ ಮಾಡಿ ನನ್ನ ಸ್ಯಾರಿನೆಲ್ಲ ಹಾಕ್ಕೊಂಡು ಹೋಗಲೇಬೇಕು ಅವ್ರ ಜೊತೆ ಅಂತ ಹೊರಟ್ವಿ. ನಾವು ಇಷ್ಟು ದಿನ ಇಲ್ಲೇ ಹತ್ರದಲ್ಲಿ BR ಹಿಲ್ಸ್ ಇದ್ರೂ ಒಂದಿನೂ ನಾವು ಹೋಗಿರಲಿಲ್ಲ. ನಮಗೆ ಟೆಂಪಲ್ಸ್ಗೆಲ್ಲ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ
ಅಂತ ತುಂಬ ಇಷ್ಟ. ಒಬ್ಬೊಬ್ರು ಹೋಗೋದಕ್ಕೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಹೆಂಗಿದ್ರು ನಮ್ಮ ಅತ್ತೆ ನಮ್ಮ ಮಾವ ಹೊರಟ್ರಲ್ವ ಅಂತ ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ವೆದರ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ಅರ್ಲಿ ಮಾರ್ನಿಂಗೇ ಹೋಗ್ತಾ ಇದ್ವಿ ಅಲ್ವಾ, ತುಂಬ ಚೆನ್ನಾಗಿತ್ತು ವೆದರು. ಅದಕ್ಕೆ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ನಾವು ಆಲ್ರೆಡಿ ನಮ್ಮ ಅತ್ತೆ ನಮ್ಮ ಮಾವ ಆಲ್ರೆಡಿ ಹೋಗಿದ್ರು, BR Hills ಚೆಕ್ ಪೋಸ್ಟ್ ಹತ್ರ ನಿಂತಿದ್ರು, ಆದರೆ ಮುಂದೆ ಹೋಗಿರಲಿಲ್ಲ. ಅಲ್ಲೇ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. 1 hour ವೆಯ್ಟ್ ಮಾಡಿದ್ದಾರೆ. ಅದಾದಮೇಲೆ ನಾವು ಬಂದಮೇಲೆ ನಮ್ಮ ಜೊತೆನೇ ಹೊರಟ್ರು. ನೀವು ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಆಲ್ರೆಡಿ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ರು, ಬಟ್ ಇಲ್ಲಿ ತುಳಸಿ ಹಾರ ಮಾತ್ರ ತೊಗೊಂಡ್ವಿ ದೇವಸ್ಥಾನದಲ್ಲಿ. ತುಳಸಿ ಹಾರನೆಲ್ಲ ತೊಗೊಂಡು ಹೊರಟ್ವಿ ದೇವಸ್ಥಾನದ ಹತ್ರ. ಅದರಲ್ಲಿ ಹೋಗ್ತಾ ಇರಬೇಕಾದ್ರೆ ನಾಮ ಎಲ್ಲ ಹಾಕ್ತಾರೆ ಅಲ್ವಾ, ಇದು ಬಿಳಿ ರಂಗಪ್ಪನ ಬೆಟ್ಟ ಅಲ್ವಾ, ಆ ರಂಗಸ್ವಾಮಿಗೆ ನಾಮ ಹಾಕ್ತಾರಲ್ಲ, ಆ ಥರ ಎಲ್ಲ ಎಲ್ಲರೂ ಕೂಡ ನಾಮ ಹಾಕ್ಸ್ಕೊಂಡ್ವಿ. ನನಗಿದಂತೂ ತುಂಬ ಇಷ್ಟ ಇದನ್ನು ಹಾಕ್ಸ್ಕೊಳ್ಳೋದು. ನಾವು ತಿರುಪತಿಗೆ ಹೋಗಿದ್ವಿ, ಅವಾಗ್ಲಿಂದನೂ ನನಗೆ ಈ ಥರ ನಾಮ ಎಲ್ಲ ಹಾಕ್ಸ್ಕೊಳ್ಳೋದು ಇಷ್ಟ. ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡು ದೊಡ್ಡ ನಾಮ ಹಾಕ್ಸ್ಕೊಂಡ್ರು. ನಾನು ಮತ್ತು ನಮ್ಮ ಅತ್ತೆ ಚಿಕ್ಕದು ನಾಮ ಬರುತ್ತಲ್ಲ ಅದನ್ನು ಹಾಕ್ಸ್ಕೊಂಡು ಹೊರಟ್ವಿ ದೇವಸ್ಥಾನದಲ್ಲಿ. ಆದರೆ ಅಲ್ಲಿ ಇನ್ನೂ ಯಾವುದೇ ಥರದ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ಏನು ಅಭಿಷೇಕ ಏನು ಸ್ಟಾರ್ಟ್ ಆಗಿರಲಿಲ್ಲ. ನಾವು ಬೆಳಗ್ಗೆನೇ ಹೋಗಿದ್ವಿ ಅಲ್ವಾ, ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 9 o'clock ಆಗಿತ್ತು. ಏನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಪುರೋಹಿತರು ಎಲ್ಲರೂ ಹೇಳಿದ್ರು ಅಲ್ಲಿ ಅರ್ಜೆಂಟ್ ಇರೋರು ಯಾರು ಇನ್ನೂ ಅಭಿಷೇಕ ಎಲ್ಲ ನೋಡಲ್ಲ ಅನ್ನೋರು ಹಾಗೆ ನೋಡ್ಕೊಂಡು ಹೊರಟ್ಬಿಡಿ, ನಾವಿನ್ನೂ ಏನು ಪೂಜೆ ಮಾಡಿರಲ್ಲ, ಹಾಗೆ ನೋಡ್ಕೊಂಡು ಹೊರಟು ಹೋಗಿ ಮಂಗಳಾರತಿ ಕೊಡ್ತೀವಿ ಅಂತ ಅಂದರು. ಬಟ್ ನಾವು ಅಲ್ಲೇ ಇಲ್ಲ, ನೋಡಲೇಬೇಕು ಅಂದ್ಬಿಟ್ಟು ಅಭಿಷೇಕ ಆಗೋವರೆಗೂ ಅಲ್ಲೇ ವೆಯ್ಟ್ ಮಾಡಿ, ಅಭಿಷೇಕ ಇಲ್ಲ ಅಂದ್ರೂ 1 hour 1.5 hour ಆಯಿತು. ಎಲ್ಲ ಥರದ ಅಭಿಷೇಕ ಮಾಡಿದ್ರು. ಇದೇ ಫಸ್ಟ್ ಟೈಮ್ ನಾನು ಆ ಥರ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅದೆಲ್ಲ ಬಂದಾದಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ಸ್ವಲ್ಪ ಸುತ್ತಾಡ್ಬಿಟ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ, ವೀಡಿಯೋಸ್ನೆಲ್ಲ ತೊಗೊಂಡು ಬರಬೇಕಾದ್ರೆ ಹಂಗೆ ತಿರುಪತಿದು ಫೋಟೋ ಇರುತ್ತಲ್ಲ ರಂಗಸ್ವಾಮಿದು, ಆ ಫೋಟೋನೆಲ್ಲ ತೊಗೊಂಡ್ವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಅಷ್ಟು ವೆಯ್ಟ್ ಮಾಡಿ ಅಭಿಷೇಕ ಆಗೋವರೆಗೂ ದರ್ಶನ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಆದರೆ ನಮ್ಮ ಮಾವನೇ ಇಲ್ಲ ನೋಡ್ಕೊಂಡು ಹೋಗೋಣ ಬಂದಿದ್ದೀವಿ ಅಂತ ವೆಯ್ಟ್ ಮಾಡಿ ನೋಡ್ಕೊಂಡು ಕರ್ಕೊಂಡು ಬಂದರು. ಅದಾದಮೇಲೆ ತೇರು ಇರುತ್ತಲ್ಲ ಅಲ್ಲೂ ಹೋಗಿ ತೇರನ್ನ ನೋಡ್ಕೊಂಡು ಬಂದ್ವಿ. ಅದೆಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ದೊನ್ನು ನೋಡಿ ಅಮ್ಮ ಹೆಂಗೆ ಮೆಹಂದಿ ಹಾಕಿ ನೇಲ್ ಪಾಲಿಶ್ ಹಾಕಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಸಂಜೆ ಅಷ್ಟರಲ್ಲಿ ನಾವು ನಮ್ಮ ಗೀತಮ್ಮ ಅವ್ರ ಮನೆಗೆ ಬಂದ್ವಿ. ಗೀತಮ್ಮ ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವರ ತಂಗಿ ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಮಲ್ಕೊಂಡ್ವಿ. ನಮ್ಮ ಮಾವ ಇಲ್ಲಿ ನಮ್ಮ ಪಾಪುಗೆ ಎದುರಿಸ್ತಾ ಇದೆ, ಅದನ್ನು ನಾನೇ ಅವರು ರಿಮೂವ್ ಮಾಡಿಬಿಟ್ಟಿದ್ರು, ನಾನೇ ಇನ್ನೊಂದ್ಸಲ ವೀಡಿಯೋ ಮಾಡ್ಕೋಬೇಕು ಅಂತ ಮತ್ತೆ ಹಾಕ್ಸಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇವತ್ತು ನೈಟ್ ನಾವು ಅಲ್ಲೇ ಮಲ್ಕೊಂಡು ಅರ್ಲಿ ಮಾರ್ನಿಂಗೇ ಎದ್ದು ಬಂದುಬಿಟ್ವಿ. ನಮ್ಮನೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ನಮ್ಮ ಅತ್ತೆ ವಾಶ್ ಮಾಡಿಕೊಡ್ತಾ ಇದ್ರು. ನನ್ನ ಹಸ್ಬೆಂಡ್ದು ಸ್ವಲ್ಪ ಐರನ್ ಮಾಡೋ ಟೀ ಶರ್ಟ್ಗಳು ಬಟ್ಟೆಗಳನ್ನೆಲ್ಲ ನಮ್ಮ ಮಾವ ಐರನ್ ಮಾಡಿಕೊಡ್ತಾ ಇದ್ರು. ಅದಾದಮೇಲೆ ನನಗೆ ಎಗ್ ರೈಸ್ ಅಂದರೆ ಇಷ್ಟ, ನಮ್ಮ ಅತ್ತೆ ಮಾಡೋದು, ಅವ್ರ ಹತ್ರ ಎಗ್ ರೈಸ್ ಮಾಡಿಸ್ಕೊಂಡು ತಿಂದ್ವಿ. ಅದಾದಮೇಲೆ ಮತ್ತೆ ಅವರು ಗೀತಮ್ಮ ಅವ್ರ ಮನೆಗೆ ಹೊರಟ್ರು. ನಾವು ಇಲ್ಲಿ ಮನೇಲಿ ಪೂಜೆ ಮಾಡಿರಲಿಲ್ಲ, ಅವತ್ತು ಚೌತಿ ಇತ್ತು. ನಾನೇನು ಚೌತಿ ಏನು ಮಾಡಲಿಲ್ಲ, ಉಪವಾಸನೂ ಇರಲಿಲ್ಲ. ಹಂಗೆ ಸಂಜೆ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಕೂಡ ನಮ್ಮ ಮನೆಗೆ ಮತ್ತೆ ವಾಪಸ್ ಬಂದರು. ಆವಾಗ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಅಮ್ಮ ಮಾಡ್ತಾ ಇರ್ತಾರ, ಅಮ್ಮ ಮಾಡ್ಲಮ್ಮ. ನೋಡಿಲಿ ಶ್ರೀನಿವಾಸ್ ಅಂತ ಫೋನ್ ಮಾಡಿ, ಅಣ್ಣ ಇಲ್ಲಿ ಅವನೇ ಅವ್ರ ಅಪ್ಪನ ಬಿಡ ಅಮ್ಮನ ಬಿಡ. ಕುಡಿಯೋ ನೀರೆಲ್ಲ ಯಾರು ಇಲ್ಲ. ಇವಾಗ ಸರಿ ಯೂಟ್ಯೂಬ್ ಮಾಡ್ತೀನಿ, ನನಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಇದ್ರಲ್ಲ ಅವಾಗೆಲ್ಲ ಮಾಡೋದ್ ಬಿಡಲ್ಲ, ಏನ್ ಮಾಡ್ತಾರೆ ಎಲ್ಲರ ಕೇಳ್ಸ ಅಲ್ಲಿ ನೋಡಿಯಪ್ಪ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ವಿಡಿಯೋ ಮಾಡ್ತಾನ ವಾಯ್
are you so busy after marriage? ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಒಟ್ಟಿಲ್ಲ. ಹಾ ನೆಕ್ಸ್ಟ್ ಶಿವಪ್ಪಂಗ ನೀರು ಎಷ್ಟು ಹಾಲಿದ್ದು ಎಷ್ಟು ಇದಾಗಿದ್ದು ಕೇಳಿ ಶಿವಪ್ಪಂಗ. ಏನ್ ಕೇಳಿವಾ ನೀ ಕೇಳು. ಅಲ್ಲ ಕಬ್ಬು ನೀವು 3 ಎಕರೆ ಕಬ್ಬು ಹಾಕಿದ್ದಾರೆ, ಅದಕ್ಕೆ ಗೊಬ್ಬರ ಎಷ್ಟು ಕೊಡ್ತೀರಿ, ಅದಕ್ಕೆ ನೀರು ಎಷ್ಟು ಹಾಯಿಸ್ತಿದ್ರಿ, ಈಗ ಪುಂಜ ನೀರು ಎಷ್ಟು ಇದೆ ಹಾಕಿದ್ದು, ನಿಮ್ಗೆ ಖರ್ಚು ಎಷ್ಟಾಗಿದ್ದು ಹೇಳಿ ಸರ್. ನೀವು ಸರ್ ಶೋಭಾ ಅವರೇ ಚಿಲ್ಕೋಡಿ ಮಾದೇವಪ್ಪನ ಶಿವಪ್ಪ ಅವರೇ ಮಾತಾಡಿ. ಮಾತಾಡಿ ಈಗ. ಈ ಕಡೆ ಮೊಕ್ಕ ಬಾ. ಏ ಬಾರೆ ಮಾಡ ಪರವಾಗಿಲ್ಲ. ಆಮೇಲೆ ಇನ್ನೂ ಚೆನ್ನಾಗಿ ಮಾಡಬೇಕು. ಆಮೇಲೆ ಅಷ್ಟೇನಾ? ಹೇಳಿ ಮೇಡಮ್ ಅವರೇ ಮಾತಾಡಿ. ನೀವು ಎಷ್ಟು ಜನ ಕಡಿಗೆ ಮಾಡ್ತಿದ್ದೀರಿ, ಎಷ್ಟು ಜನಕ್ಕೆ ನೀವು ಎಷ್ಟು ಜನ ಹಿಟ್ಟು ಹೊಡ್ಸಿದಾರಿ, ಎಷ್ಟು ಅಕ್ಕಿ ಹಾಕಿದಾರಿ, ಎಷ್ಟು ಮುದ್ದೆ ಮಾಡಿದ್ರಿ ಹೇಳಿ ಹೇಳಿ ಹೇಳಿ. ಪದ್ಮವ್ರೆ ಅಡುಗೆ ಮಾಡಿ ನಿಮ್ಗೆ ಭಾರಿ ಎಕ್ಸ್ಪೀರಿಯನ್ಸು ನಿಮ್ಗೆ ಇದೆಯಂತ ಇತ್ತ ತಿರಿ ಕಲಿ ನಿಮ್ಮ ಮುಖ ನಿಮ್ಗೆ ತೋರಿಸ್ಬೇಕು ನಮ್ಗೆ. ನೀವು ಇದು ನಂಬರ್ 1 ಚಾನಲ್. ಇವ್ನು ಹಾಕಿ. ಇದು ಮೇಡಮ್ ಅವರು, ಇವರು ನಂಜನಗೂಡ ಅವರು ನೋಡಿ, ಇವರು ಬಲಾಂಗಣಿ ಮಾಡಿದಾರ. ಏನೇನು ವ್ಯಾಪಾರ ಮಾಡ್ತಾರ ಹಿಡೀರಿ ಅವ್ರಿಗೆ. ಓ ಮೈ ಗಾಡ್, ಮಾಡೋದು ನಂಗೆ ತುಂಬಾ ಇಷ್ಟ. ಸರಿಯಾ? ಬಂದಿಲ್ವಾ? ಸರಿ ಮೇಡಮ್ ಅವರ, ನೀವು ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಿ? ಬೆಟ್ಟ ಹೋಗಿ, ಧರ್ಮಸ್ಥಳ ಹೋಗಿ, ಎಲ್ಲ ದೇವಸ್ಥಾನ ಹೋಗ್ತೀನಿ ಸರ್. ಇವರು ನಂಜನಗೂಡವರು ಸಂಪರ್ಕಿಸಿ ಇವ್ರ ಜೊತೆ 4 ಮಾತಾಡೋದಕ್ಕೆ ತುಂಬಾ ಸಂತೋಷ ಆಯ್ತು. ಧನ್ಯವಾದ. ಎಲ್ಲ ಆಯ್ತು, ನೀನು ಒಬ್ಬನೇ ಏನು ಹೇಳಿದೆ? ಏನು ಹೇಳಲೇ ಇಲ್ಲ. ಹೇಳು, ಚೆನ್ನಾಗಿ ಮಾಡುತ್ತೇನೆ.